ಇನ್ನು ಸ್ವಲ್ಪ ದಿನ ಟೈಮ್ ಕೊಡು ಅಕ್ಕ. ನಿಧಿ ಮದುವೆ ಆಗಲಿ. ಅವಳು ಮದುವೆ ಆಗ್ತಿದ್ದ ಹಾಗೆ ಈ ಮನೇಲಿರೋ ಒಬ್ಬೊಬ್ಬರ ಜೀವನೂ ನಿನಗೆ ನೈವೇದ್ಯ ಕೊಡ್ತೀನಿ. ಆ ತುಳಸಿ ತುಂಬ ಮೆರೀತಿದ್ದಾಳೆ. ಎಷ್ಟು ಮೆರೀತಾಳೋ ಮೆರೀಲಿ. ಸೇಡ್ ತೀರಿಸ್ಕೊಳ್ಳೋಕ್ಕೆ ಅಂತಾನೆ ನಾಟಕ ಆಡಿ ಮಹೇಶನ್ನ ಮದುವೆ ಆಗಿ ಈ ಮನೆಗೆ ಬಂದವಳು ನಾನು. ಬಂದ ಕೆಲವೇ ದಿನಗಳಲ್ಲಿ ಆ ಸುಮತಿನ ಕೊಂದವಳು ನಾನು. ಇಷ್ಟು ವರ್ಷ ಆ ಮಾಧವನಿಂದ ಅವನ ಮಕ್ಕಳನ್ನ ದೂರ ಇಟ್ಟು ಖುಷಿ ಪಟ್ಟವಳು ನಾನು. ಇಷ್ಟೆಲ್ಲ ಮಾಡಿರೋ ನನಗೆ ಆ ತುಳಸಿ ಯಾವ ಲೆಕ್ಕ? ನನ್ನ ಪಾಲಿಗವಳು ಒಂದು ಹುಲ್ಕಡ್ಡಿ ಅಷ್ಟೆ. ಒಂದು ವೇಳೆ ತುಳಸಿ ಮಹೇಶನ್ಗೆ ಸತ್ಯ ಹೇಳಿ ಅವರಿಬ್ರು ಒಂದಾದ್ರೆ ಆಗ ಹುಲ್ಕಡ್ಡಿ ಹಾವಾಗುತ್ತೆ. ಆ ಮಹೇಶ ತುಳಸಿ ಇಬ್ರು ಸಾಮಾನ್ಯದವರಲ್ಲ. ಒಬ್ರು ಬೆಂಕಿ ಆದ್ರೆ ಇನ್ನೊಬ್ರು ಬಿರುಗಾಳಿ. ಅವರಿಬ್ರು ಸೇರಿ ನನ್ನನ್ನು ಸುಟ್ಟು ಹಾಕೋ ಪ್ಲಾನ್ ಮಾಡಿದ್ರೆ ಇಲ್ಲ, ನೋ, ಇದೆಲ್ಲ ಸಾಧ್ಯ ಅಲ್ಲ. ಇಂಥ ಯೋಚನೆಗಳೆಲ್ಲ ನನಗೆ ಯಾಕೆ ಬರ್ತಾ ಇದೆ? ಆ ತುಳಸಿ ಸತ್ಯನ ಮಹೇಶನ್ಗೆ ಯಾಕಾದ್ರೂ ಹೇಳ್ತಾಳೆ? ಇಲ್ಲ, ಇಂಥದ್ದೆಲ್ಲ ಆಗಲ್ಲ. ಯಾರೇ ಒಂದಾದ್ರೂ ಈ ಮನೆಯವ್ರಿಗೆ ನನ್ನ ಬಗ್ಗೆ ಯಾರು ಏನೇ ಹೇಳಿದ್ರು ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ. ಈ ಮನೆನ ಸರ್ವನಾಶ ಮಾಡದೆ ನಾನು ಬಿಡಲ್ಲ. ಶಾರ್ವರಿಗೆ ಕೆಟ್ಟ ಉದ್ದೇಶ ಇತ್ತು ಅಂತ ನಿಮಗೆ ಮೊದಲೇ ಗೊತ್ತಿತ್ತು. ಆದರೆ ಈ ವಿಷಯನ ಮನೆಯವರಿಂದ ಯಾಕೆ ಮುಚ್ಚಿಟ್ರಿ ಮಹೇಶ್ ಅವರೇ? ಅದಕ್ಕೆ ಶಾರ್ವರಿ ವಿಷಯ ನಿಮಗೂ ಗೊತ್ತಾಗಿ ಬಹಳ ದಿನ ಆಯಿತು. ನೀವು ಮನೆಯವ್ರ ಹತ್ರ ಈ ವಿಷಯ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀರ. ನೀವು ಯಾಕೆ ಈ ವಿಷಯನ ಮುಚ್ಚಿಟ್ಟಿದ್ದೀರೋ ನಾನು ಅದೇ ಕಾರಣಕ್ಕೆ ಈ ವಿಷಯನ ಮುಚ್ಚಿಟ್ಟಿದ್ದೀನಿ. ಅದಕ್ಕೆ ಅಂದರೆ ಶಾರ್ವರಿ ಬಗ್ಗೆ ನಂಗೆ ಗೊತ್ತಿರೋದು ನನಗೆ ಗೊತ್ತು. ಅದಕ್ಕೆ ನೀವು ಅವತ್ತು ದೇವಸ್ಥಾನದಿಂದ ಬಂದಾಗಲೇ ನಾನು ನಿಮ್ಮನ್ನು ಶಾರ್ವರಿನೂ ಗಮನಿಸ್ತಿದ್ದೆ. ಅದ್ರ ಬಗ್ಗೆ ನಾನು ನಿಮ್ಮನ್ನು ಅವತ್ತೇ ಕೇಳಿದೆ. ನೀವೇನು ಹೇಳಲಿಲ್ಲ. ನಾನು ಏನು ಅಂತ ಹೇಳಲಿ ಮಹೇಶ್ ಅವರೇ? ನಾನು ಏನೇ ಹೇಳಿದ್ರು ಮನೆಯವ್ರು ಯಾರು ಅದನ್ನು ನಂಬಲ್ಲ ಅಂತ ನನಗೆ ಗೊತ್ತು. ಶಾರ್ವರಿ ಹೀಗೆ ಅನ್ನೋದನ್ನ ನಾವು ಸಾಕ್ಷಿ ಸಮೇತ ಸಾಬೀತು ಮಾಡಬೇಕು. ಅದಕ್ಕೆ ನಾನು ಸುಮ್ಮನಾದೆ. ಆದರೆ ಬರ್ತಾ ಬರ್ತಾ ಶಾರ್ವರಿ ಹುಚ್ಚಾಟ ಜಾಸ್ತಿ ಆಗ್ತಾ ಇದೆ. ಅವಳಿಂದ ಮನೆಯವ್ರಿಗೆ ಅಪಾಯ ತಪ್ಪಿದ್ದಲ್ಲ. ಹೇಗಾದರೂ ಮಾಡಿ ನಾವು ಅವಳಿಗೆ ಕಡಿವಾಣ ಹಾಕಲೇಬೇಕು. ಈ ಮನೆಯವ್ರನ್ನ ಅವಳಿಂದ ಕಾಪಾಡ್ಕೋಬೇಕು. ಸಮರ್ಥ ವಿಷಯನೂ ಅಣ್ಣ ಹೇಳ್ದ. ಅದಕ್ಕೆ ಇದನ್ನು ಶಾರ್ವರಿನೇ ಮಾಡಿಸಿರೋದು ಅಂತ ನನಗೆ ಗೊತ್ತು. ಈ ಮನೆಯವರೆಲ್ಲ ಅವಳನ್ನು ನಂಬಿದ್ದಾರೆ ಅನ್ನೋ ಒಂದೇ ಒಂದು ಅಸ್ತ್ರ ಇಟ್ಕೊಂಡು ಅವಳು ಈ ಮನೆನ ಸರ್ವನಾಶ ಮಾಡಕ್ಕೆ ಹೊರಟಿದ್ದಾಳೆ. ಅದು ಸಾಧ್ಯನೇ ಇಲ್ಲ. ಕೌರವರು ನಮ್ಮ ಹತ್ರ ದೊಡ್ಡ ಸೈನ್ಯನೇ ಇದೆ. ಪಾಂಡವರನ್ನ ಸುಲಭವಾಗಿ ಗೆಲ್ಬೋದು ಅಂದ್ಕೊಂಡ್ರು. ಆದ್ರೆ ಅನ್ಕೊಂಡ ಹಾಗೆಲ್ಲ ಆಗಲ್ಲ. ಧರ್ಮ ಯಾವತ್ತಿದ್ರೂ ಗೆಲ್ಲತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಮಾತೇ ಇದೆಯಲ್ಲ ಮಹೇಶ್ ಅವರೇ. ಒಳ್ಳೆ ದಾರಿಲಿ ನಾವಿದ್ರೆ ಆ ಒಳ್ಳೆತನನೇ ನಮ್ಮನ್ನ ಕಾಪಾಡತ್ತೆ. ನಿಮ್ಮ ಧೈರ್ಯದ ಮಾತುಗಳನ್ನು ಕೇಳ್ತಾ ಇದ್ರೆ ಇಷ್ಟು ದಿನ ನಾನು ಸುಮ್ಮನೆ ಇದ್ದಿದ್ದಕ್ಕೆ ಅರ್ಥನೇ ಇಲ್ಲ ಅಂತ ಅನ್ನಿಸ್ತಿದೆ. ಅದಕ್ಕೆ ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇರ್ತೀನಿ. ಅವಳ ಮುಖವಾಡ ಕಳಚಿ ಬೀಳಬೇಕು. ಅವಳ ನಿಜ ರೂಪ ಬಯಲಾಗಬೇಕು. ಈ ಮನೆ ನಾನು ನಾಶ ಮಾಡ್ತೀನಿ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಆದರೆ ಅವಳು ನಾಶ ಆಗೋದನ್ನು ಈ ಮನೆಯವರೆಲ್ಲರೂ ನೋಡಬೇಕು. ನಿಧಿ ಮದುವೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ.
ಇಲ್ಲೋ ಅಂದಿದ್ದಿದ್ರೆ ನಿಮ್ಮ ಮಾತು ನಿಜ ಮಹೇಶ್ ಅವರೇ. ನಿಧಿ ಮದುವೆ ಆಗೋವರೆಗೂ ನಾವು ಸುಮ್ಮನಿರೋಣ. ಕಷ್ಟ ಆದರೂ ನಾವು ಅವಳನ್ನು ಸಹಿಸ್ಕೊಳ್ಳೋಣ. ಇಲ್ಲ ಅದಕ್ಕೆ ಮನೆಯವ್ರಿಗೆ ಅವಳ ವಿಷಯನ ಹೇಳ್ದಿದ್ರು ಪರವಾಗಿಲ್ಲ, ಆದರೆ ಅವಳು ಅಂದ್ಕೊಂಡು ಹಾಗೆ ಇನ್ನು ಮೇಲೆ ಈ ಮನೆಯಲ್ಲಿ ಏನು ನಡೀಬಾರ್ದು. ಇನ್ನು ಮುಂದೆ ಅವಳು ಪ್ರತಿ ವಿಷಯದಲ್ಲೂ ಸೋಲಬೇಕು, ಸೋತು ಸೊರಗಬೇಕು. ನಾವು ಕೊಡೋ ಒಂದೊಂದು ಪೆಟ್ಟು ಅವಳಿಗೆ ಪಾಠ ಕಲಿಸ್ಬೇಕು. ಅವಳು ಮಾಡಿರೋ ಪಾಪಕ್ಕೆ ಅವಳಿಗೆ ದೊಡ್ಡ ಶಿಕ್ಷೆನೇ ಆಗಬೇಕು. ಸಮರ್, ಏನು ಯೋಚನೆ ಮಾಡ್ತಿದ್ಯಾ? ಗಾಯ ಉಣುಕ್ತಿದೆ ಅಲ್ವಾ? ಇನ್ನೂ ನೋವಿದೆಯಾ? ನೋವೇನಿಲ್ಲ, ಗಾಯ ಒಣಗಿದೆ. ಎಲ್ಲರ ಮುಖದಲ್ಲೂ ನಗುನೂ ಇದೆ. ನಗುನಾ? ನೀನು ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ? ಆ ಮನೇಲಿ ಎಲ್ಲರ ಮನಸ್ಸಲ್ಲಿ ಇದ್ದಿದ್ದ ಗಾಯದ ಬಗ್ಗೆ ಹೇಳಿದೆ. ಒಬ್ರು ಕಂಡ್ರೆ ದ್ವೇಷಿಸ್ತಾ ಇದ್ರು. ಅವ್ರು ಕಂಡ್ರೆ ಇವ್ರಿಗಾಗ್ತಿರ್ಲಿಲ್ಲ, ಇವ್ರು ಕಂಡ್ರೆ ಅವ್ರಿಗಾಗ್ತಾ ಇರಲಿಲ್ಲ. ಆದರೆ ಇವತ್ತು ಆ ಮನೇಲಿ ನೋವು ಮಾಯ ಆಗಿದೆ, ಗಾಯ ವಾಸಿ ಆಗಿದೆ. ಸಂತೋಷ ಸಂಭ್ರಮ ತುಂಬಿ ತುಳುಕ್ತಾ ಇದೆ. ಅದ್ರ ಜೊತೆ ನಿಧಿ ಮದುವೆ ಕೆಲಸಗಳು ನಡೀತಾ ಇದೆ. ಹೌದಲ್ವಾ? ಆ ಮನೆಯಲ್ಲಿ ಒಂದ್ರ ಮೇಲೆ ಒಂದು ಸಂಭ್ರಮ. ನಿಧಿಗೆ ನಾವೇನಾದರೂ ಗಿಫ್ಟ್ ಕೊಡಬೇಕಲ್ವಾ? ಒಂದು ರೇಷ್ಮೆ ಸೀರೆ ಕೊಡ್ಸೋಣವಾ? ಆ ಮನೆಗೆ ಅವಳು ಒಬ್ಬಳೆ ಮಕ್ಕಳು. ಇಲ್ಲಿ ನಮಗೆ ಸಂಧ್ಯಾ ಹೇಗೋ ಅವಳಲ್ಲಿಗೆ ಹಾಗೇನೆ. ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ, ಏನಾದರೂ ಒಡವೆ ಕೊಡ್ಸೋಣ ಅಂತ ಅನಿಸ್ತಾ ಇದೆ. ಓಹೋ, ನಮ್ಮ ಮನೆಯಲ್ಲಿ ಸಂಧ್ಯಾ ಹೇಗೋ ಆ ಮನೆಯಲ್ಲಿ ಅವಳು ಹಾಗೇನಾ? ಹಾಗಿದ್ರೆ ಸಂಧ್ಯಾ ನಿನಗೆ ತಂಗಿ ಅಂದಮೇಲೆ ಅವಳು ನಿಂಗೆ ಏನಾಗಬೇಕು? ಅವಳು ಅವಿಸರ್ಗ್ ತಂಗಿ. ಹೇ, ಹಾಗಿದ್ರೆ ಅಭಿಸರ್ ಏನಾಗಬೇಕು? ಅವಿಸರು ಅಭಿಗಣ್ಣ. ಹಾಗಿದ್ರೆ ಅಭಿ ಏನಾಗಬೇಕು? ಅಭಿನ ಅಮ್ಮ ಮಗ ಅಂತ ಒಪ್ಕೊಂಡಿದಾರಲ್ಲ. ಆದರೆ ತಾವು ಮಾತ್ರ ಒಪ್ಕೊಂಡಿಲ್ವೇ? ಈಗ ಅದ್ರ ಬಗ್ಗೆ ಮಾತು ಬೇಕಾ? ನಿಧಿಗೆ ಒಡವೆ ಕೊಡ್ಸೋಣ ಅಂತ ಅನ್ಕೋತಿದ್ದೀನಿ. ಅದ್ರ ಬಗ್ಗೆ ಏನು ಹೇಳ್ತೀಯ ಅದನ್ನ ಹೇಳು. ಅನ್ಕೊಳೋದೇನೋ, ಅವಳು ಈ ಮನೆ ಮಗಳು ಅಂದಮೇಲೆ ಅವಳು ನನ್ನ ತಂಗಿನೇ. ಅವಳಿಗೆ ಒಡವೆ ಕೊಡ್ಸೋದ್ರಲ್ಲಿ ನಂದು ಒಂದು ಪಾಲಿದೆ. ವೆರಿ ಗುಡ್. ಹಾಗಾದ್ರೆ ನಿಧಿ ಒಡವೆ ಕೊಡ್ಸೋದೇ ಸರಿ. ನೋಡಿದ್ಯಾ ಸಂಧ್ಯಾ, ನಿಮ್ಮ ಅಣ್ಣಂಗೆ ತಂಗಿರ ಮೇಲೆ ಎಷ್ಟು ಪ್ರೀತಿ ಅಂತ? ನಾನು ಯಾವಾಗ ತಂಗಿ ಅಂತ ಹೇಳ್ದೆ? ಆಯ್ತು ಬಿಡೋಣ, ಬಾಯ್ ಬಿಟ್ಟು ಹೇಳ್ತಿಲ್ಲ ಅಷ್ಟೆ. ಆದರೂ ಆ ಮನೆಯವ್ರು ಮಾಡಿರೋ ಸಹಾಯದ ಮುಂದೆ ನಾವು ಕೊಡ್ತಿರೋದು ಏನೇನೂ ಅಲ್ಲ. ನಿಧಿ ಮದುವೆ ಅಂತ ಎಲ್ಲರೂ ತುಂಬ ಖುಷಿಲಿದ್ದಾರೆ. ಆ ಖುಷಿಗೆ ಯಾವ ವಿಘ್ನನೂ ಬರದೇ ಇದ್ರೆ ಅಷ್ಟೇ ಸಾಕು. ಅಮ್ಮನ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗಂಡಿನ ಕಡೆಯವ್ರಿಗೆ ಸ್ವಲ್ಪ ಅಸಮಾಧಾನ ಇತ್ತು. ಆದರೆ ಆ ಸಮಸ್ಯೆಗಳೆಲ್ಲ ಬಗೆಹರಿದಿದೆ. ಇನ್ನು ಮುಂದೇನೂ ಹಾಗೆ ಯಾವ ತೊಂದರೆನೂ ಆಗದೆ ಇದ್ರೆ ಸಾಕು. ನೀನು ಹೇಳಿದ ನಿಜ. ಮುಂದೆ ಏನಾದರೂ ಅಂಥ ಸಮಸ್ಯೆಗಳು ಬಂದರೆ ನಾನೇ ನಿಂತು ಬಗೆಹರಿಸ್ತೀನಿ. ನಿಧಿ ಮದುವೆ ಚೆನ್ನಾಗಾಗಬೇಕು, ಅಮ್ಮ ಖುಷಿಯಾಗಿರ್ಬೇಕು. ಬರೀ ಅಮ್ಮ ಮಾತ್ರ ಅಲ್ಲ, ಆ ಮನೇಲಿ ಎಲ್ಲರೂ ಖುಷಿಯಾಗಿರ್ಬೇಕು. ಆ ಮನೆ ಸರಿ ಇಲ್ಲ, ಆ ಮನೇಲಿರೋರು ಯಾರು ಒಳ್ಳೆಯವರಲ್ಲ. ದುಡ್ಡಿನ ದರ್ಪ, ಅಹಂಕಾರ. ಅಮ್ಮ ಆ ಮನೆಗೆ ಹೋಗ್ಬಾರ್ದಿತ್ತು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಿದ್ದು ಸಮರ್ ನೀನೇನಾ? ಅದು ಈಗ ಮನೆಯವರೆಲ್ಲರೂ ಬದಲಾಗಿದ್ದಾರೆ. ಬದಲಾಗಿರೋದು ಆ ಮನೆಯವರಲ್ಲ ಅಣ್ಣ, ಆ ಮನೆಯವ್ರನ್ನ ನೀನು ನೋಡೋ ದೃಷ್ಟಿ. ಸತ್ಯಗಳು ಅರ್ಥ ಆಗ್ತಾ ಹೋದರೆ ಭಾವನೆಗಳು ಬದಲಾಗುತ್ತೆ. ಒಟ್ಟಿನಲ್ಲಿ ಎಲ್ಲರೂ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಏನಂತೀಯ ಅಣ್ಣ? ಹಾಂ ತುಳಸೂರೆ, ಈ ಸರಿ ಹೊಸ ವರ್ಷಕ್ಕೆ ಹೊಸ ಹೊಸ ರುಚಿಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಮಹೇಶ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ರುಚಿಗಳು ತುಂಬ ಯುನೀಕ್ ಆಗಿರಬೇಕು. ಅದಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ.
ಫಾರಿನಿಂದ ಶೆಫ್ಗಳನ್ನು ಕರೆಸಿ ಹೊಸ ರುಚಿಗಳನ್ನು ಟ್ರೈ ಮಾಡ್ಬೋದಲ್ವಾ? ನಮಗೂ ಪಬ್ಲಿಸಿಟಿ ಆಗುತ್ತೆ. ನಮ್ಮ ರೆಸ್ಟೋರೆಂಟ್ಗೆ ಈಗಾಗಲೇ ಸಾಕಷ್ಟು ಪಬ್ಲಿಸಿಟಿ ಇದೆ. ಜನ ಊಟದ ರುಚಿ ನೋಡಿ ಬರ್ತಾರೆ ಹೊರತು ಪಬ್ಲಿಸಿಟಿ ನೋಡಿ ಅಲ್ಲ. ನನಗೊಂದು ಯೋಚನೆ ಬರ್ತಾ ಇದೆ, ಅದು ಸರಿ ಅನ್ಸಿದ್ರೆ ಹಾಗೆ ಮಾಡ್ಬೋದಾ ನೋಡಿ. ನಮ್ಮ ಕೆಫೆನ ಹಳ್ಳಿ ಮನೆ ಥರ ರೆಡಿ ಮಾಡಿ ಎಲ್ರಿಗೂ ಬಾಳೆ ಎಲೆ ಊಟ ಹಾಕ್ಸಿದ್ರೆ ಹೇಗಿರುತ್ತೆ? ಹಳ್ಳಿಲಿ ಮಾಡೋವಂಥ ಅಡುಗೆಗಳು, ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ರುಚಿ, ಅಜ್ಜಿ ಕೈ ಅಡುಗೆ, ಅಮ್ಮನ ಕೈ ರುಚಿ, ಈ ಥರ ಏನಾದರೂ ಹೆಸರಿಟ್ಟು ಜನಗಳಿಗೆ ಪರಿಚಯ ಮಾಡಿಕೊಡ್ಬೋದಲ್ವಾ? ಸೂಪರ್ ಐಡಿಯಾ ಅದಕ್ಕೆ. ಆಗ ಜನಕ್ಕೆ ರುಚಿ ಮಾತ್ರ ಅಲ್ಲ, ಎಮೋಷನ್ ಕೂಡ ಹಿಡಿಸುತ್ತೆ. ನನಗೇನೋ ಇದೆಲ್ಲ ಸರಿ ಅನ್ನಿಸ್ತಿಲ್ಲ. ನಮ್ಮ ಕೆಫೆಗೆ ಬರೋರೆಲ್ಲ ತುಂಬ ಶ್ರೀಮಂತರು, ಅವ್ರಿಗಿದೆಲ್ಲ ಇಷ್ಟ ಆಗುತ್ತೆ ಅಂತ ನನಗನ್ನಿಸ್ತಿಲ್ಲ. ಇಲ್ಲ ಶಾರ್ವರಿ, ಅವ್ರಿಗೆಲ್ಲ ಖಂಡಿತ ಇಷ್ಟ ಆಗುತ್ತೆ. ಅವರೆಲ್ಲ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಸಿಟಿ ಫುಡ್ ತಿಂದಿರ್ತಾರೆ. ಎಷ್ಟೇ ಶ್ರೀಮಂತರಾದರೂ ತಾಯಿ ಕೈ ರುಚಿ ಇಷ್ಟ ಇಲ್ಲ ಅಂತ ಹೇಳೋರು ಯಾರಾದರೂ ಇರ್ತಾರ? ಹಳ್ಳಿ ಊಟ ಒಂಥರ ಅಮೃತ ಇದ್ದ ಹಾಗೆ. ಹೊಸ ವರ್ಷಕ್ಕೆ ತುಳಸಿಯವ್ರು ಹೇಳಿದ ಐಡಿಯಾನ ಅಪ್ಲೈ ಮಾಡೋದು ನನಗೇನೋ ಸರಿ ಅನಿಸುತ್ತೆ. ಅದು ಸರಿ, ನೀನು ಇಷ್ಟೊತ್ತು ಎಲ್ಲೋಗಿದ್ದೆ? ಮನೇಲೆಲ್ಲೂ ಕಾಣಿಸ್ಲಿಲ್ಲ. ನೀನು ಮನೆ ಜವಾಬ್ದಾರಿಗಳನ್ನೆಲ್ಲ ಸರಿಯಾಗಿ ಹ್ಯಾಂಡ್ಲ್ ಮಾಡ್ತಿಲ್ಲ ಅಂತ ಅನ್ನಿಸ್ತಿದೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ನಿಧಿ ಮದುವೆ ಹತ್ರ ಬರ್ತಿದೆ. ಮದುವೆ ಕೆಲಸಗಳೆಲ್ಲ ಪೆಂಡಿಂಗ್ ಇರಬೇಕಲ್ವಾ? ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಲೇಡೀಸ್ ಕ್ಲಬ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಬಗ್ಗೆ ಮೀಟಿಂಗ್ ಇತ್ತು, ಅದಕ್ಕೆ ಹೋಗಿದ್ದೆ ಅಷ್ಟೇ. ಅದೆಲ್ಲ ಏನೇ ಇದ್ರೂ ಮನೆ ಜವಾಬ್ದಾರಿಗಳನ್ನ ನಾನು ಮರೆಯಲ್ಲ. ಸರಿ ಸರಿ, ಈಗ ಯಾಕೆ ಆ ಮಾತುಗಳೆಲ್ಲ? ಆಗಲ್ಲ ಅಣ್ಣ. ಮಗಳ ಮದುವೆ ಅಂದಮೇಲೆ ಒಡವೆ ಖರೀದಿ ಇರುತ್ತೆ, ಜವಳಿ ಖರೀದಿ ಇರುತ್ತೆ, ಇಷ್ಟೆಲ್ಲ ಅಲ್ಲದೆ ಮದುವೆ ಓಡಾಟಗಳು ಸಾಕಷ್ಟಿರುತ್ತೆ. ಇದನ್ನೆಲ್ಲ ಅದಕ್ಕೆ ನೋಡ್ಕೋತಿದ್ದಾರೆ. ಅದು ಬಿಟ್ಟು ಬೇರೆ ಕೆಲಸ ಏನು ಮಾಡ್ತಿದ್ದಾಳೆ ಅಂತ ಕೇಳಿದೆ ಅಷ್ಟೇ. ಪರವಾಗಿಲ್ಲ ಮಹೇಶ್ ಅವರೇ, ನಿಧಿನೂ ನನಗೆ ಮಗಳಿದ್ದ ಹಾಗೆ ಅಲ್ವಾ? ನಾನು ಈ ಕೆಲಸಗಳೆಲ್ಲ ಮಾಡ್ತೀನಿ, ನನಗೆ ಯಾವ ತೊಂದರೆನೂ ಇಲ್ಲ. ಪಾಪ ಶಾರ್ವರಿ ಅವ್ರಿಗೆ ಮನೆಯಿಂದ ಆಚೆನೇ ಜಾಸ್ತಿ ಕೆಲಸಗಳಿರುತ್ತೆ ಅನ್ಸುತ್ತೆ. ಶಾರ್ವರಿ, ನಾಳೆ ಜವಳಿಯವರು ಮನೆಗೆ ಬರ್ತಿದ್ದಾರೆ. ನೀನು ಎಲ್ಲೂ ಹೋಗ್ಬೇಡ, ಮನೇಲೇ ಇರು. ಆಯಿತು, ಮಗಳ ಮದುವೆಗೆ ಬಟ್ಟೆ ತೆಗಿಯೋಕೆ ನಾನು ಇಲ್ಲದೆ ಇದ್ರೆ ಆಗತ್ತಾ? ಇರ್ತೀನಿ. ಸುಸ್ತಾಗಿದೆ, ನಾನು ಹೋಗಿ ಮಲ್ಕೋತೀನಿ. ಮಹೇಶ, ನೀನು ಸುಮ್ಮನೆ ಅವಳ ಮೇಲೆ ರೇಗ್ತಾ ಇರ್ತೀಯ, ಅದನ್ನು ಸ್ವಲ್ಪ ಕಮ್ಮಿ ಮಾಡು. ದಿದಿ ಮದುವೆ ವಿಚಾರದಲ್ಲಿ ನನಗೆ ಅರ್ಥ ಆಗುತ್ತೆ. ಮಗಳ ಮದುವೆ ಅಂದಮೇಲೆ ಇಂಥ ಟೆನ್ಷನ್ಗಳೆಲ್ಲ ಇದ್ದಿದ್ದೆ. ಹಾಗಂತ ಹೆಂಡ್ತಿನ ಬೈಯೋದು ಸರಿಯಲ್ಲ. ಪಾಪ ಶಾರ್ವರಿಗೆ ತುಂಬ ಬೇಸರ ಆಗಿರ್ಬೋದು. ನೀನು ಹೋಗಿ ಅವಳಿಗೆ ಸಮಾಧಾನ ಮಾಡು. ಅವಳಿಗೂ ತುಂಬ ಜವಾಬ್ದಾರಿಗಳಿರುತ್ತೆ ಅಲ್ವಾ? ಹೌದಣ್ಣ, ಅವಳಿಗೆ ತುಂಬ ಜವಾಬ್ದಾರಿಗಳಿದೆ. ಅವಳ ಜವಾಬ್ದಾರಿಗಳನ್ನು ಆದಷ್ಟು ಕಡಿಮೆ ಮಾಡ್ತೀನಿ. ಇನ್ನು ಮುಂದೆ ಅದೇ ನನ್ನ ಕೆಲಸ. ಸಮರ್ಥ್, ಏನು ಯೋಚನೆ ಮಾಡ್ತಿದ್ಯಾ? ಯಾಕೋ ಅಮ್ಮ ನೆನಪಾಗ್ತಾ ಇದ್ದಾರೆ. ಅಮ್ಮನ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ನೆನಪಾದರೆ ಫೋನ್ ಮಾಡಿ ಮಾತಾಡು, ಅದಕ್ಕೆ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕಾ? ಅದು ಇಷ್ಟೊತ್ತಲ್ಲಿ
ನೋಡು ಅಮ್ಮನೇ ಫೋನ್ ಮಾಡ್ತಾ ಇದ್ದಾರೆ. ನೋಡಿದ್ಯಾ, ಇಲ್ಲಿ ನೀನು ಅಮ್ಮನ ನೆನಪಿಸ್ಕೊಳ್ತಾ ಇದೀಯಾ, ಅಲ್ಲಿ ಅವ್ರು ನಿನ್ನ ನೆನಪಿಸ್ಕೊಂಡು ಕಾಲ್ ಮಾಡಿದ್ದಾರೆ. ಫೋನ್ ಪಿಕ್ ಮಾಡಿ ಮಾತಾಡು. ಹಲೋ ಅಮ್ಮ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಪಾಪು. ನೀನು ಹೇಗಿದ್ಯಾ? ಮೆಡಿಸಿನ್ ತೊಗೊಂಡ್ಯಾ? ತುಂಬ ನೋವಿದೆಯಾ? ಪರವಾಗಿಲ್ಲ ಅಮ್ಮ, ಒಂದು ಚಿಕ್ಕ ಗಾಯ ಅಷ್ಟೇ, ವಾಸಿ ಆಗದ್ ಬಿಡು. ಊಟ ತಿಂಡಿ ಕರೆಕ್ಟಾಗಿ ಮಾಡು, ಹಾಗೇನೆ ಆಯಿಂಟ್ಮೆಂಟ್ ಹಚ್ಕೋತಾ ಇರು. ಆಯ್ತಮ್ಮ, ಸಿರಿ ಇದಳಲ್ಲ ನೋಡ್ಕೋತಾಳೆ. ಹೌದಲ್ಲ, ಸಿರಿಗೆ ಫೋನ್ ಕೊಡು. ಕೊಟ್ಟೆ. ಹಲೋ ಅಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪುಟ್ಟ. ನೋಡು, ಯಾವುದೇ ಕಾರಣಕ್ಕೂ ಅವನನ್ನೊಂದು 2 ದಿನ ಮನೆಯಿಂದ ಎಲ್ಲೂ ಆಚೆ ಕಳಿಸ್ಬೇಡ. ನಾನು ಹೇಳಿದ್ರೆ ಎಲ್ಲಮ್ಮ ಕೇಳ್ತಾನೆ. ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಹಠ ಮಾಡ್ತಾನೆ. ಇರಿ, ನಾನು ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ, ನೀವೇ ಮಾತಾಡಿ. ಪಾಪು, 1-2 ದಿನ ರೆಸ್ಟ್ ಮಾಡು, ಆಮೇಲೆ ಕೆಲಸ ಮಾಡೋದು ಇದ್ದೇ ಇರುತ್ತೆ. ಅಮ್ಮ, ನಾನೀಗ ಹುಷಾರಾಗಿದ್ದೀನಿ, ರೆಸ್ಟ್ ಮಾಡೋವಂಥದ್ದು ಏನಿಲ್ಲ. ನನಗೆ ನಿನ್ನನ್ನು ನೋಡಬೇಕು ಅಂತ ಅನಿಸ್ತಾ ಇದೆ. ಕೆಲಸ ಮಾಡ್ತೀನೋ ಬಿಡ್ತೀನೋ, ಅಟ್ಲೀಸ್ಟ್ ನೀನು ನೋಡೋಕ್ಕಾದ್ರೂ ನಾನು ಅಲ್ಲಿಗೆ ಬರ್ತೀನಿ. ನೋಡು, ನೀನು ನನ್ನನ್ನು ನೋಡೋಕೆ ಇಲ್ಲಿಗೆ ಬರಬೇಕು ಅಂದರೆ ಹುಷಾರಾಗಬೇಕು. ಅದೇ ಥರ ಇನ್ನು ಮುಂದೆ ಯಾವಾಗಲೂ ನೀನು ಹುಷಾರಾಗೂ ಇರಬೇಕು. ಹುಷಾರಾಗಿರ್ಬೇಕು ಅಂದರೆ ಈ ರೀತಿ ಏನೇನೋ ಆಯ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನೀನಾಗಲಿ, ಸಿರಿ ಆಗಲಿ, ಸಂಧ್ಯೆ ಆಗಲಿ ಆಚೆ ಓಡಾಡಬೇಕು ಅಂದರೆ ಹುಷಾರಾಗಿರಬೇಕು. ಅಮ್ಮ, ನಾವೆಲ್ಲರೂ ಯಾಕೆ ಹುಷಾರಾಗಿರ್ಬೇಕು? ಹೇಳ್ತಾ ಇದ್ದೀನಲ್ಲ ಪುಟ್ಟ, ಗೊತ್ತು ಗುರಿ ಇಲ್ಲದೆ ಈ ರೀತಿ ಸಮರ್ಥ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಯಾರಿಗೂ ಯಾವುದೇ ಕಾರಣಕ್ಕೂ ಹೀಗಾಗಬಾರ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಮನೇಲಿ ಒಬ್ಬರು ಯಾರಾದರೂ ಎಡುವುದ್ರು ಮನೆಯವರೆಲ್ಲರೂ ಎಚ್ಚರವಾಗಿರ್ಬೇಕಲ್ವಾ? ಅಮ್ಮ, ನಾನು ಎಡವಿದ್ದಲ್ಲ, ಯಾರೋ ನನ್ನ ಮೇಲೆ ಕಲ್ಲು ಬೀಸಿದ್ದು. ಇರ್ಬೋದು, ನಾವೇ ಎಡವು ಬಿದ್ದರು, ಯಾರೋ ಬೀಸಿದ ಕಲ್ಲು ನಮ್ಮ ಮೇಲೆ ಬಿದ್ದರೂ ನೋವಾಗೋದು ನಮಗೆ ಅಲ್ವಾ? ಇನ್ನು ಮುಂದೆ ಆಚೆ ಹೋಗುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರು, ಗೊತ್ತಾಯ್ತಲ್ವಾ? ಸರಿ ಅಮ್ಮ. ಅಮ್ಮ, ಹಾಗೆ ಇನ್ನೊಂದು ವಿಷಯ, ಯಾತ್ರೆಯಿಂದ ಅಪ್ಪ ಬಂದಿದ್ದಾರೆ, ತಾತ ಇನ್ನೊಂದು ವಾರದಲ್ಲಿ ಬರ್ತಾರಂತೆ. ಹೌದಾ? ಮಾವ ಬಂದ ತಕ್ಷಣ ವಿಷಯ ತಿಳಿಸ್ಬೇಕು. ಯೋಚನೆ ಮಾಡಬೇಡಿ ಅಮ್ಮ, ತಾತ ನಿಮ್ಮನ್ನ ಮಗುನ ತುಂಬ ಖುಷಿಯಿಂದ ಒಪ್ಕೋತಾರೆ. ಆ ನಂಬಿಕೆ ನಮಗಿದೆ. ಹೌದಮ್ಮ, ತಾತ ಎಲ್ಲ ತಿಳಿದವರು, ನಿಮ್ಮ ಪರಿಸ್ಥಿತಿ ಅರ್ಥ ಆಗಲ್ವಾ? ಸರಿ ಪಾಪು, ನಾನು ಹೇಳಿದ ನೆನಪಿದೆ ಅಲ್ವಾ? ನೀನೀಗ ರೆಸ್ಟ್ ಮಾಡು. ಸರಿ ಆಯ್ತು, ನೀವು ಹುಷಾರು. ಬಾಯ್ ಅಮ್ಮ. ಮಾವ ಬರ್ತಿದ್ದ ಹಾಗೆ ನನ್ನ ವಿಷಯನ, ಶಾರ್ವರಿ ವಿಷಯನ ಪ್ರತಿಯೊಂದನ್ನು ಅವ್ರ ಹತ್ರ ಹೇಳ್ಕೋಬೇಕು. ಮಾವನಿಗೆ ಈ ವಿಚಾರಗಳೆಲ್ಲ ಗೊತ್ತಾದರೆ ಅವ್ರು ನನಗೆ ಜೊತೆಯಾಗಿ ನಿಲ್ತಾರೆ, ಅವ್ರು ನನ್ನ ಹಿಂದೆ ಇರ್ತಾರೆ ಅನ್ನೋದೇ ನನಗೊಂಥರ ಧೈರ್ಯ. ಅಪ್ಪ, ಇವತ್ತು ನಾವು ಆಫೀಸ್ಗೆ ಹೋಗ್ತಿಲ್ಲ, ಆಫೀಸ್ ಕೆಲಸಗಳೆಲ್ಲ ಪೋಸ್ಟ್ಪೋನ್ ಮಾಡ್ತಿದ್ದೀವಿ. ತಂಗಿ ಮದುವೆಗೆ ಓಡಾಡಬೇಕಲ್ಲ, ಇಲ್ಲೇ ತುಂಬ ಕೆಲಸಗಳಿರುತ್ತೆ ಅಂತ. ನೀವು ಮನೇಲಿರೋದೇ ಒಳ್ಳೇದಾಯಿತು. ಇವತ್ತು ಜವಳಿಯವ್ರು ಬರ್ತಾ ಇದ್ದಾರೆ, ನೀವೇ ಸೆಲೆಕ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಮಗಂತೂ ಜವಳಿ ಜವಾಬ್ದಾರಿನ ವಹಿಸ್ಬೇಡಿ, ನಮಗೆ ರೆಸ್ಟೋರೆಂಟಲ್ಲೇ ತುಂಬ ಕೆಲಸಗಳಿವೆ. ಶಾರ್ವರಿ, ನಿನಗೆ ಹುಷಾರಿಲ್ಲ ಅಂದೆ ಅಲ್ವಾ? ರೆಸ್ಟ್ ಮಾಡ್ಬೇಕು ತಾನೆ? ಚಿಕ್ಕಮ್ಮ ಹುಷಾರಿಲ್ವಾ? ಯಾಕೆ, ಏನಾಯಿತು? ಇಲ್ಲ, ನನಗೇನೂ ಆಗಿಲ್ಲ. ಅವಳಿಗೆ ಮನೆ ಜವಾಬ್ದಾರಿ, ಹೊರಗಿನ ಕೆಲಸಗಳು ಎಲ್ಲ ಸೇರಿ ತುಂಬ ಪ್ರೆಷರ್ ಆಗ್ತಾ ಇದೆ. ಯಾವಾಗಲೂ ತಲೆನೋವು ಅಂತಿರ್ತಾಳೆ, ಸುಸ್ತು ಆಯಾಸ ಅಂತಿರ್ತಾಳೆ, ಅವಾಗ ಹುಷಾರು ತಪ್ತಿರ್ತಾಳೆ. ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಏನೋ ಪ್ಲ್ಯಾನ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಚಿಕ್ಕಮ್ಮಂಗೆ ಅಕೌಂಟ್ಸ್ ಹ್ಯಾಂಡಲ್ ಮಾಡಬೇಡಿ ಎಂದಿದ್ದು. ಆಫೀಸ್ ಕೆಲಸಗಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಚಿಕ್ಕಮ್ಮ. ಅಕೌಂಟ್ಸ್ ಎಲ್ಲ ಅಭಿ ಹ್ಯಾಂಡಲ್ ಮಾಡ್ತೀನಲ್ಲ, ಇನ್ನು ಮನೆ ಕೆಲಸಗಳು ಮಾತ್ರ. ಮನೆ ಕೆಲಸಗಳು ಅಂದರೆ ಕಮ್ಮಿ ಇರುತ್ತಾ ಅಲ್ವಾ ಅಣ್ಣ? ಹೌದು, ಮನೆ ಕೆಲಸಗಳು
ತುಂಬ ಜಾಸ್ತಿನೇ ಇರುತ್ತೆ. ನಿನ್ನೇನು ಶಾರ್ವರಿ ತುಂಬ ಸುಸ್ತಾಗಿದೆ ಅಂತಿದ್ಲು. ಶಾರ್ವರಿ ಅವ್ರಿಗೆ ಮನೆ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಮಗಳ ಮದುವೆ ಅಂದಾಗ ಟೆನ್ಷನ್ ಇರುತ್ತೆ ಅಲ್ವಾ? ಅದಕ್ಕೆ ಅವಳಿಗೆ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದೀರೋ ಹೊರತು ಜವಾಬ್ದಾರಿನ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಹೇಳ್ತಿಲ್ವಲ್ಲ. ನನ್ನ ಹೆಂಡತಿಗೆ ಸ್ವಲ್ಪ ರೆಸ್ಟ್ ಕೊಡಿ, ಇನ್ಮೇಲೆ ಎಲ್ಲ ಜವಾಬ್ದಾರಿನ ನೀವೇ ವಹಿಸ್ಕೊಡಿ.